ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನೀವೆಲ್ಲರೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಕೆಂಪುಕೋಟೆಯಲ್ಲಿ ಆಡಂಬರದ ಮಹಲುಗಳು, ನಿಷ್ಕರುಣೆಯ ಜೈಲುಗಳು, ಮೊಘಲ ರಾಜರುಗಳ ವೈಭವ, ಪ್ರೀತಿ, ಒಳಸಂಚು, ದಾಯಾದಿ ಕಲಹ, ಮೋಸ, ವಂಚನೆ, ಅಧಿಕಾರಿಶಾಹಿ ಜನಗಳು ನಿಷ್ಕರುಣೆಗೆ ಸಾಕ್ಷಿಯಾಗಿ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಕುಣದವರೆಲ್ಲ ಮಣ್ಣಾದರು ಎಂಬಂತೆ ಎಲ್ಲವನ್ನು ತನ್ನ ಒಡಲಿನಲ್ಲಿ ತುಂಬಿಕೊಂಡು ಈ ಕೆಂಪು ಕೋಟೆಯು ಮೂಕ ಸಾಕ್ಷಿಯಾಗಿ ನಿಂತಿದೆ. ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿ ಈ ಕೆಂಪು ಕೋಟೆ ಇದ್ದು, ಇದರ ಇತಿಹಾಸವನ್ನು ನನ್ನೊಡನೆ ಹೆಜ್ಜೆ ಹಾಕುತ್ತಾ ತಿಳಿಯೋಣ ಬನ್ನಿ. ಈ ಕೆಂಪು ಕೋಟೆಯು 94 ಎಕರೆ ಮತ್ತು 2.5 ಕಿಲೋಮೀಟರ್ ಉದ್ದದ ಪ್ರದೇಶವನ್ನು ಹೊಂದಿದ್ದು, ಇದಕ್ಕೆ ಬಾದಲ್ಗಡ ಎಂದು ಕರೆಯುತ್ತಿದ್ದರು. 15ನೆಯ ಶತಮಾನದಲ್ಲಿ ರಜಪೂತ ರಾಜ ಚವ್ಹಾಣನ ಆಳ್ವಿಕೆಯಲ್ಲಿ ಇರುತ್ತದೆ. ನಂತರದಲ್ಲಿ ಸಿಕಂದರ್ ಲೋಧಿ ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ, ರಾಜಧಾನಿಯನ್ನೂ ಮಾಡಿಕೊಳ್ಳುತ್ತಾನೆ. ನಂತರದ ದಿನಗಳಲ್ಲಿ ಮೊಘಲ್ ರಾಜ ಬಾಬರ್ ಈ ಬಾದಲ್ಗಢವನ್ನು ವಶಕ್ಕೆ ತೆಗೆದುಕೊಳ್ಳುತ್ತಾನೆ ಹಾಗೂ ತನ್ನ ಮಗ ಹುಮಾಯೂನನನ್ನು ಈ ಬಾದಲ್ಗಢ ಕೋಟೆಯಲ್ಲಿ ಪಟ್ಟಾಭಿಷೇಕ ಮಾಡುತ್ತಾನೆ. ನಂತರದ ದಿನಗಳಲ್ಲಿ ಹುಮಾಯೂನನಿಂದ ಸೂರಿಗಳು ಈ ಕೋಟೆಯನ್ನು ಕಿತ್ತುಕೊಳ್ಳುತ್ತಾರೆ. ಮತ್ತೆ ಹುಮಾಯೂನನು ಸೂರಿಗಳನ್ನು ಸೋಲಿಸಿ ಕೋಟೆಯನ್ನು ತನ್ನ ವಶಕ್ಕೆ ಪಡೆಯುತ್ತಾನೆ. ದೆಹಲಿ ರಾಜಧಾನಿ ಮಾಡಿಕೊಂಡು ಹುಮಾಯೂನನು ತನ್ನ ಮಗ ಅಕ್ಬರನನ್ನು ಪಟ್ಟಕ್ಕೆ ತರುತ್ತಾನೆ. ಅಕ್ಬರನು ರಾಜಧಾನಿಯನ್ನು ಬಾದಲ್ಗಢಕ್ಕೆ ಮತ್ತೆ ಬದಲಾಯಿಸುತ್ತಾನೆ. ಬಾದಲ್ಗಢವು ಇಟ್ಟಿಗೆಯಿಂದ ಕಟ್ಟಲಾಗಿರುತ್ತದೆ. ಅಕ್ಬರನು ಕೋಟೆಯನ್ನು ರಾಜಸ್ಥಾನದ ಕೆಂಪು ಮರಳನ್ನು ತರಿಸಿ ಬಾದಲ್ಗಢವನ್ನು ಮರುನಿರ್ಮಾಣ ಮಾಡಿಸುತ್ತಾನೆ. ಅಲ್ಲಿಂದ ಈ ಬಾದಲ್ಗಢವು ಅಕ್ಬರನ ಕೆಂಪು ಕೋಟೆ, ಲಾಲ್ ಕಿಲಾ ಅಥವಾ ಕಿಲಾ-ಇ ಅಕ್ಬರಿ ಎಂದಾಯಿತು. ಈ ಲಾಲ್ ಕಿಲಾವನ್ನು ಅಕ್ಬರನು ತನ್ನ ಮಗ ಜಹಾಂಗೀರ್ಗೆ ಕೊಡುಗೆಯಾಗಿ ನೀಡುತ್ತಾನೆ. ಜಹಾಂಗೀರನ ನಂತರ ಅವನ ಮಗ ಶಹಜಹಾನನು ಕೆಂಪು ಕೋಟೆಗೆ ಹೊಸ ರೂಪವನ್ನು ನೀಡುತ್ತಾನೆ. ಬಿಳಿಯ ಅಮೃತ ಶಿಲೆಯಿಂದ ಅನೇಕ ಕಟ್ಟಡಗಳನ್ನು ಕೆಂಪು ಕೋಟೆಯೊಳಗೆ ಕಟ್ಟಿಸುತ್ತಾನೆ ಮತ್ತು ಆಧುನಿಕತೆ ಮಾಡುತ್ತಾನೆ. ಕಾಲಚಕ್ರ ಉರುಳಿದಂತೆ ಶಹಜಹಾನನ 4 ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಾದಾಟವಾಗುತ್ತದೆ. ಅವರಲ್ಲಿ ಔರಂಗಜೇಬನು ವಿಜಯಿಯಾಗುತ್ತಾನೆ. ತನ್ನ ಸೋದರರನ್ನು ಮತ್ತು ತನ್ನ ತಂದೆ ಶಹಜಹಾನನು ಅವನಿಗಾಗಿ ಕಟ್ಟಿಸಿಕೊಂಡಿದ್ದ ಮುಸ್ಮನ್ ಬುರ್ಜ್ ಅರಮನೆಯಲ್ಲಿ ತಾಜ್ ಮಹಲನ್ನು ನೋಡುತ್ತಾ ಬಂದಿಯಾಗಿ ಕಳೆಯುತ್ತಾನೆ ಮತ್ತು ಅಲ್ಲೇ ಮರಣಿಸುತ್ತಾನೆ. ನಂತರದಲ್ಲಿ ಮರಾಠರು ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಔರಂಗಜೇಬನನ್ನು ದೆಹಲಿಗೆ ಓಡಿಸಿ ನಂತರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರದಲ್ಲಿ ಭಾರತ ಸರ್ಕಾರದ ಅಧೀನದಲ್ಲಿರುತ್ತದೆ. ಈ ಆಗ್ರಾ ಕೋಟೆಯಲ್ಲಿ ನೋಡಬೇಕಾದ ಮುಖ್ಯ ಸ್ಥಳಗಳು ಇವಾಗಿರುತ್ತವೆ. ಜಹಾಂಗೀರ್ ನ್ಯಾಯ ಸರಪಳಿ. ಜಹಾಂಗೀರ್ ಜನರಿಗೆ ನ್ಯಾಯ ಕೊಡಿಸಲು ನೇರವಾಗಿ ರಾಜನನ್ನು ಭೇಟಿಯಾಗಲು ಅನುಕೂಲವಾಗುವಂತೆ ನ್ಯಾಯ ಸರಪಳಿಯನ್ನು ಸ್ಥಾಪಿಸುತ್ತಾನೆ. ಶುದ್ಧ ಚಿನ್ನದಿಂದ 80 ಅಡಿ ಉದ್ದದ 60 ಗಂಟೆಗಳುಳ್ಳ ಸರಪಳಿ 1 ಕ್ವಿಂಟಾಲ್ ತೂಕ ಹೊಂದಿರುತ್ತದೆ. ಮಹಲಿನಿಂದ ಆಚೆ ನಿರ್ಮಿಸಿದ ಕಂಬಗಳಿಗೆ ಕಟ್ಟಿದ್ದು, ಯಾರು ಗಂಟೆ ಬಾರಿಸುತ್ತಾರೋ ಅವರಿಗೆ ನೇರವಾಗಿ ನ್ಯಾಯ ದೊರಕಿಸಿಕೊಡುತ್ತಿದ್ದನೆಂದು ಹೇಳಲಾಗಿದೆ. ಶಿಶ್ ಮಹಲ್. ಇದು ಗೋಡೆಗಳ ಮೇಲೆ ಸಣ್ಣ ಸಣ್ಣ ಕನ್ನಡಿಯಿಂದ ಗಾಜಿನ ಮೊಸಾಯಿಕ್ ಅಲಂಕಾರಗಳಿಂದ ಮಾಡಿದ ಕೋಣೆ, ಗಾಜಿನ ಅರಮನೆ. ದಿವಾನಿ-ಇ-ಹಮ್. ಸಾರ್ವಜನಿಕರ ಮತ್ತು ಶ್ರೀಮಂತರ ನಡುವಿನ ಸಂವಹನಕ್ಕಾಗಿ ಮೈದಾನವಿತ್ತು. ಇಲ್ಲಿ ನವಿಲಿನ ಸಿಂಹಾಸನವಿತ್ತು. ಜಹಾಂಗೀರ್ ಮಹಲ್. ಅಕ್ಬರನು ತನ್ನ ಮಗ ಜಹಾಂಗೀರ್ಗಾಗಿ ನಿರ್ಮಿಸಿದ ಸುಂದರವಾದ ಅರಮನೆ ಇದಾಗಿದ್ದು ತುಂಬ ಸುಂದರವಾಗಿದೆ. ಶಹಜಹಾನನ ಹೌಸ್. ಇದು ಏಕಶಿಲೆಯ ನೀರಿನ ತೊಟ್ಟಿ. 5 ಅಡಿ ಎತ್ತರ, 8 ಅಡಿ ವ್ಯಾಸ, 25 ಅಡಿ ಸುತ್ತಳತೆ ಹೊಂದಿದೆ. ಜಹಜಾನಿ ಮಹಲ್. ಇದು ಬಿಳಿ ಅಮೃತ ಶಿಲೆಯ ಕಾಸ್ ಮಹಲ್. ಕೆಂಪು ಕಲ್ಲಿನ ಜಹಾಂಗೀರ್ ಮಹಲ್ ನಡುವೆ ಇರುತ್ತದೆ. ಶಹಜಾನ್
ಅಭಿರುಚಿಗೆ ಅನುಗುಣವಾಗಿ ಕೆಂಪು ಕಲ್ಲನ್ನು ತೆಗೆಸಿ ಬಿಳಿಯ ಅಮೃತ ಶಿಲೆಯಿಂದ ಕಟ್ಟಿಸಿದ್ದಾನೆ. ಆಗ್ರಾ ಕೋಟೆಯಲ್ಲಿ ಶಹಜಹಾನನ ಮೊದಲ ಅರಮನೆ ಇದಾಗಿದೆ. ಇಟ್ಟಿಗೆ ಮತ್ತು ಕೆಂಪು ಕಲ್ಲಿನ ಅಸ್ಥಿ ಪಂಜರದಲ್ಲಿ ಬಿಳಿ ಗಾರೆ ಮತ್ತು ಪ್ಲಾಸ್ಟರ್ನಿಂದ ಮಾಡಲಾಗಿದೆ. ಗಜ್ನಿನ್ ಗೇಟ್ ಇದು ಗುಜರಾತ್ ಸೋಮನಾಥ ದೇವಾಲಯದಲ್ಲವೆಂದು, ಇದು ಗಜ್ನಿ ಸಮಾಧಿಗೆ ಸೇರಿದ್ದೆಂದು ಬ್ರಿಟಿಷರು ಇದನ್ನು ಅಲ್ಲಿಂದ ತಂದು ಸುಳ್ಳು ಹೇಳಿದ್ದು. ಇದು ಶ್ರೀಗಂಧವಲ್ಲದೆ ಇದು ದೇವದಾರು ಮರದಿಂದ ಮಾಡಿರುತ್ತಾರೆ. 16.5 ಅಡಿ ಎತ್ತರ, 13.5 ಅಡಿ ಅಗಲ, ಅರ್ಧ ಟನ್ ತೂಕವನ್ನು ಹೊಂದಿದೆ. ದಿವಾನ್ ಇ ಖಾಸ್ ಖಾಸಗಿ ಪ್ರೇಕ್ಷಕರ ಸಭಾಂಗಣ. ಇದನ್ನು ರಾಜರು ಮತ್ತು ಗಣ್ಯರು ಸ್ವಾಗತಿಸಲು ಬಳಸಲಾಗುತ್ತಿತ್ತು. ರಾಜರು ಕುಳಿತುಕೊಳ್ಳುತ್ತಿದ್ದ ಅಮೃತ ಶಿಲೆಯ ಸಿಂಹಾಸನವನ್ನೂ ಸಹ ನೋಡಬಹುದು. ಖಾಸ್ ಮಹಲ್ ಖಾಸಗಿಯ ಅರಮನೆ. ಇದನ್ನು ಹರಮ್ಗಾ ಇ ಮುಕದ್ದಾರ್ ಎಂದು ಕರೆಯಲಾಗಿದೆ. ಶಹಜಹಾನ್ ತನ್ನ ಪುತ್ರಿಯರಿಗಾಗಿ ಮಾಡಿಸಿದ ಖಾಸಗಿ ಅರಮನೆ ಇದಾಗಿದೆ. ಚಿನ್ನದ ಕೆಲಸ, ವರ್ಣಚಿತ್ರಗಳು, ಹೂವಿನ ವಿನ್ಯಾಸ, ಇತರೆ ಕೆತ್ತನೆಯಿಂದ ಕೂಡಿದ್ದು ತುಂಬ ಆಕರ್ಷಣೀಯವಾಗಿದೆ. ಯಮುನಾ ನದಿಯ ಸುಂದರತೆ ಮತ್ತು ತಾಜ್ ಮಹಲ್ ಇಲ್ಲಿಂದ ತುಂಬ ಸುಂದರವಾಗಿ ಕಾಣುತ್ತದೆ. ಹಂಗೂರಿ ಬಾಗ್ ಇದು ಖಾಸಗಿ ಉದ್ಯಾನವನವಾಗಿದ್ದು 3 ಕಡೆ ಕೆಂಪು ಮರಳು ಕಲ್ಲುಗಳಿಂದಲೂ ಸುತ್ತುವರಿದಿದೆ. ಅರಮನೆಯ ಮಹಿಳೆಯರಿಗಾಗಿ ಮಾತ್ರ ಮಾಡಲಾಗಿತ್ತು. ಸಮನ್ ಬುರ್ಜ್ ಆಕ್ಟಾಗನಲ್ ಟವರ್. ಇದನ್ನು ಶಹಜಾನ್ ತನ್ನ ಪ್ರೀತಿಯ ರಾಣಿ ಮುಮ್ತಾಜ್ ಮಹಲ್ರವರ ಅರಮನೆಯಾಗಿ ನಿರ್ಮಿಸಿದ. ಇದೇ ಅರಮನೆಯಲ್ಲಿ ಔರಂಗಜೇಬನು ತನ್ನ ತಂದೆಯನ್ನು ಬಂದಿಯನ್ನಾಗಿ ಮಾಡಿ ಇರಿಸಿದ್ದನು. ಅಲ್ಲೇ ಶಹಜಹಾನನು ಮರಣಿಸಿದನು. ನಾಗಿನಾ ಮಸೀದಿ, ಜಮ್ ಮಸೀದಿ ಎಂದರ್ಥ. ನ್ಯಾಯಾಲಯದ ಮಹಿಳೆಯರಿಗಾಗಿ ಮಾತ್ರ ಮೀಸಲಾಗಿತ್ತು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.